ನೌಕರಿ ಪಡ್ಕೊಬೇಕು, ಭವಿಷ್ಯ ಕಟ್ಕೊಬೇಕು ಅಂತಂದರೆ ಬೆಂಗಳೂರಿಗೆ ಓಡೋಗ್ಬೇಕು. ಬೆಂಗಳೂರು ಓವರ್ಫ್ಲೋ ಆಗದೆ, ಬೆಂಗಳೂರಲ್ಲಿ ಜನಸಂಖ್ಯೆ ಓವರ್ಫ್ಲೋ ಆಗುತ್ತೆ. ಸೊ ತಮ್ಮಲ್ಲಿ ಏನಪ್ಪ ಅಂತಂದರೆ 40-45 ಲಕ್ಷದ ಕೆಪಾಸಿಟಿ ಉಳ್ಳಂತಹ ಒಂದು ಊರಿಗೆ ನೀವು 2.5-3 ಕೋಟಿ ಜನರನ್ನ ತುಂಬಿಬಿಟ್ಟಿದ್ದೀರ ಅಲ್ಲಿ. ಅದಕ್ಕೆ ಕಾರಣ ಏನು? ಎಲ್ಲ ಸೆಕ್ಟರ್ಗಳು ಬೆಂಗಳೂರಿಗೆ ಬರಬೇಕು, ಯಾರದೇ ಏನೋ ಕೆಲಸ ಇದ್ರೂ ಕೂಡ ಬೆಂಗಳೂರಿಗೆ ಬರಬೇಕು. ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ, ವಿ ಆರ್ ನಾಟ್ ಡಿನೈಯಿಂಗ್ ದ್ಯಾಟ್. ಬಟ್ ಬ್ಯಾಂಗ್ಳೂರ್ಗೆ ಏನು ಕಷ್ಟ ಆಗ್ತಾ ಇದೆ ಅದನ್ನಾದರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಬಿಡದಿ ಟೌನ್ಶಿಪ್ಪನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಏನಂತಾರೆ ನೀವು ಇಂಡಸ್ಟ್ರಿಗಳನ್ನು ಹರಿದಂಚ್ಬಿಡಿ, ಕರ್ನಾಟಕದುದ್ದಕ್ಕೂ ಮುಗ್ದೋಗ್ಬಿಡುತ್ತೆ. ರೈತರ ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ. ಮತ್ತು IT-BT ಕಂಪ್ನಿಗಳು, ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ MLCಗಳು ಉತ್ತರ ಕರ್ನಾಟಕಕ್ಕೆ ಕೂಡ ಬರಲಿ, ಮಧ್ಯ ಕರ್ನಾಟಕಕ್ಕೆ ಕೂಡ ಬರಲಿ, ಈಶಾನ್ಯ ವಾಯುವ್ಯ ಕರ್ನಾಟಕಕ್ಕೆ ಕೂಡ ಹೋಗಲಿ. ದೀಸ್ ಆರ್ ಆಲ್ ವಾಟ್ ವಿ ಆರ್ ಸೇಯಿಂಗ್. ಇದು ನಮ್ಗೆ ಅಲ್ಪ ಬುದ್ಧಿಗೆ ತಿಳಿದಿರುವಂತಹ ಮಾತು. ನೀವು ರಾಜ್ಯವನ್ನು ನಡೆಸ್ತಾ ಇದ್ದೀರಾ. ರಾಜ್ಯ ನಡೆಸಬೇಕಂತಂತಂದರೆ ತಮಗೂ ಕೂಡ ತಮ್ಮದೇ ಆದಂತಹ ವಿವೇಚನೆ ಇರುತ್ತೆ, ಒಂದೇನೋ ಒಂದು ಕಲ್ಪನೆ ಇರುತ್ತೆ. ಬಟ್ ಆ ಕಲ್ಪನೆ ಒಳಗೆ ಇದೊಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಕೆಲಸ ಮಾಡಿ. ಇಲ್ಲಪ್ಪ ಅಂತಂತಂದರೆ ರಾಜ್ಯದ ರೈತರು, ರಾಜ್ಯದ ಯುವಕರು, ರಾಜ್ಯದ ಏನಂತೀರ ನೀವು ಪ್ರತಿಯೊಂದು ಸೆಕ್ಟರ್ ಕೂಡ ನಿಮ್ಮ ವಿರುದ್ಧ ಬೀಳುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಾಡುವಂತಹ ತಾನೇ ರಾಜ ಅನ್ನುವಂತಹ ವಿವೇಚನೆಯನ್ನು ತೆಗೆದು ಹಾಕಿಬಿಡಿ ತಲೆಯಿಂದ. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಹೇಳ್ಬೋದು, ಯಾರು ಬೇಕಾದರೂ ಬೀಳ್ಬೋದು ಅನ್ನುವಂತಹ ಮಾತನ್ನು ಹೇಳ್ತಾ ಇವತ್ತಿನ ಒಂದು ಕಂಡ ಹಾಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.